Hello everyone, welcome to Sanmarga classes. Let us see question number 36 of chapter Reproduction in Animals. Draw the diagram showing budding in hydra, and label the bud ಅಂತ ಹೇಳಿದ್ದಾರೆ. You have to draw the diagram. ಯಾವ್ದನ್ನ ಯಾವ ಡಯಾಗ್ರಾಮ್ ಅನ್ನ ಬಿಡಿಸಬೇಕು? ಬಡ್ಡಿಂಗ್ ಆಫ್ ಹೈಡ್ರಾವನ್ನ ಬಿಡಿಸಬೇಕು and you have to label the bud. What is budding in hydra? ಈ ಪ್ರೊಸೆಸ್ ಏನು ಇದು? ರಿಪ್ರೊಡಕ್ಷನ್ ಪ್ರೊಸೆಸ್ ಅಲ್ವಾ? ದಿಸ್ ಈಸ್ ಅಸೆಕ್ಶುವಲ್ ಟೈಪ್ ರಿಪ್ರೊಡಕ್ಷನ್. ಇಲ್ಲಿ ಹಾಗಿದ್ರೆ ಹೈಡ್ರಾದಲ್ಲಿ ಬಡ್ಡಿಂಗ್ ಟೈಪ್ ಅಸೆಕ್ಶುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಅಸೆಕ್ಶುವಲ್ ರಿಪ್ರೊಡಕ್ಷನ್ ಅಂದ್ರೆ ರಿಪ್ರೊಡಕ್ಷನ್ ಕಂಟೇನ್ಸ್ ಆರ್ ಇನ್ ದ ಪ್ರೊಸೆಸ್ ಆಫ್ ರಿಪ್ರೊಡಕ್ಷನ್ ಓನ್ಲಿ ಸಿಂಗಲ್ ಪೇರೆಂಟ್ ಈಸ್ ಇನ್ವಾಲ್ವ್ಡ್, ಅದನ್ನ ಅಸೆಕ್ಶುವಲ್ ಅಂತ ಕರಿತೀವಿ. ಇಲ್ಲಿ ಹೈಡ್ರಾದಲ್ಲಿ ಏನಾಗುತ್ತೆ? ಸಿ ದಿಸ್ ಈಸ್ diagram showing budding in hydra. This is mother hydra. ಇಲ್ಲಿ ಒಂದು ಬಡ್ ಡೆವಲಪ್ ಆಗುತ್ತೆ. ಡೆವಲಪ್ ಆಗಿ ಸಿ ದಿಸ್ ಬಡ್ ಡೆವಲಪ್ಸ್ ಇನ್ ಪರ್ಟಿಕ್ಯುಲರ್ ಏರಿಯಾ ಡ್ಯೂ ಟು ಸೆಲ್ ಡಿವಿಷನ್. ಕಂಟಿನ್ಯೂಸ್ ರಿಪೀಟೆಡ್ ಸೆಲ್ ಡಿವಿಷನ್ ಇಂದ ಏನಾಗುತ್ತೆ? ಬಡ್ ಔಟ್ ಗ್ರೋತ್ ಆಗುತ್ತೆ. ದೆನ್ ವೆನ್ ದಿಸ್ ಬಡ್ ಡೆವಲಪ್ಸ್ ಅಂಡ್ ಮ್ಯಾಚ್ಯೂರ್, ಯಾವಾಗ ಇದು ಮ್ಯಾಚ್ಯೂರ್ ಆಗುತ್ತೆ ಅವಾಗ ಇಟ್ ಡಿಟ್ಯಾಚಸ್ ಫ್ರಾಮ್ ಮದರ್ ಬಾಡಿಯಿಂದ ಡಿಟ್ಯಾಚ್ ಆಗಿ ಇಂಡಿವಿಜುವಲ್ ಆಗಿ ಬೆಳೆಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಟ್ ಈಸ್ ಬಡ್ಡಿಂಗ್ ಇನ್ ಹೈಡ್ರಾ. ಹಾಗಿದ್ರೆ ಬಡ್ ಯಾವ್ದು ಇದ್ರಲ್ಲಿ ಅಂದಂಗಾಯ್ತು? ಎಸ್, ದಿಸ್ ಈಸ್ ಬಡ್. ಇದು ಹೌದು, ಇದು ಹೌದು ಅಲ್ವಾ? ಇದೆಲ್ಲ ಬಡ್ ಅಂತ ಹೇಳಿರ್ತೀವಿ. ಈ ರೀತಿ ಹೈಡ್ರಾ ಚಿತ್ರ ಬಿಡಿಸೋದು ಒಂದ್ ಕಡೆ, ಬಡ್ಡಿಂಗ್ ಅನ್ನ ತೋರಿಸೋದು, ಬಡ್ ಅನ್ನ ಇಂಡಿಕೇಟ್ ಮಾಡೋದು. ಲೇಬಲ್ ಮಾಡಿದ್ರೆ ಆಯ್ತು ಬಡ್. ಇಷ್ಟು ಮಾಡಿದ್ರೆ ಮಾರ್ಕ್ಸ್ ಬರುತ್ತೆ. ಸರಿ? ಎಸ್, ಥ್ಯಾಂಕ್ ಯು.